ಅಧಿಕಾರ ಪರಿಗ್ರಹ ಪದ್ಧತಿಯ 15ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 155ನೆಯ ಶ್ಲೋಕದಲ್ಲಿ, ಪಾದುಕೆ ಶ್ರೀರಾಮನ ರಾಜ್ಯಲಕ್ಷ್ಮಿಯನ್ನ ಉಳಿಸಲೆಂದೇ ಭರತನು ತಂದ ಬೀಸಣಿಗೆಯನ್ನ ಒಪ್ಪಿಕೊಂಡಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರಾಯೇಣ ರಾಮ ವಿರಹ ವ್ಯತಿತಾ ತದಾನೀಂ ಉತ್ಸಂಗಮಾಶ್ರಿತವತಿ ತವ ರಾಜ್ಯಲಕ್ಷ್ಮೀಃ ತಾಮೇವ ದೇವಿನನು ಜೀವಯಿತುಂ ಜಲಾರ್ದ್ರಾಂ ಅಂಗೀಚಕಾರ ಭವತಿ ಭರತೋಪನೀತಾಂ. ನನು ದೇವಿ, ಬೆಳಗುತ್ತಿರುವ ಪಾದುಕೆಯೇ, ತದಾನೀಂ, ಶ್ರೀರಾಮನು ಕಾಡಿಗೆ ಹೋದ ಸಮಯದಲ್ಲಿ, ರಾಜ್ಯಲಕ್ಷ್ಮೀಃ, ರಾಜ್ಯಲಕ್ಷ್ಮಿಯು, ರಾಮ, ಶ್ರೀರಾಮನ, ವಿರಹ, ಅಗಲಿಕೆಯಿಂದ, ವ್ಯತಿತ, ಕಷ್ಟಪಟ್ಟವಳಾಗಿ, ತವ, ನಿನ್ನ, ಉತ್ಸಂಗಂ, ತೊಡೆಯನ್ನ, ಆಶ್ರಿತವತಿ, ಆಶ್ರಯಿಸಿದವಳಾಗಿ, ತಾಂ, ಆ ರಾಜ್ಯಲಕ್ಷ್ಮಿಯನ್ನ, ಜೀವಯಿತುಮೇವ, ಬದುಕಿಸುವುದಕ್ಕಾಗಿಯೇ, ಭವತಿ, ನೀನು, ಭರತೋಪನೀತಾಂ, ಭರತನಿಂದ ತರಲ್ಪಟ್ಟ, ಜಲಾರ್ದ್ರಾಂ, ತಂಪಾದ, ಒದ್ದೆಯಾಗಿರುವ ಬೀಸಣಿಗೆಯನ್ನ, ಪ್ರಾಯೇಣ, ಪ್ರಾಯಶಃ, ಅಂಗೀಚಕಾರ, ಅಂಗೀಕರಿಸಿದೆ. ಶ್ರೀರಾಮನು ವನಾಗಮನ ಮಾಡಿದಾಗ ಅಯೋಧ್ಯೆಯ ರಾಜ್ಯಲಕ್ಷ್ಮಿ ಶ್ರೀರಾಮನ ವಿರಹದಿಂದ ದುಃಖಿತಳಾಗಿದ್ಲು. ಶ್ರೀರಾಮನಿಂದ ನಿಯೋಜಿಸಲ್ಪಟ್ಟ ಪಾದುಕೆ ಅಯೋಧ್ಯೆಗೆ ಬಂದಾಗ ರಾಜ್ಯಲಕ್ಷ್ಮಿ ಪಾದುಕಾದೇವಿಯ ಮಡಿಲನ್ನ ಆಶ್ರಯಿಸಿದಳು. ಆಗ ರಾಜ್ಯಲಕ್ಷ್ಮಿಯನ್ನ ಉಳಿಸುವುದಕ್ಕಾಗಿಯೇ ಪಾದುಕೆಯು ಭರತನು ತಂದ ಜಲದಿಂದ ನೆನೆದ ಶೀತಲವಾಗಿದ್ದ ಬೀಸಣಿಗೆಯನ್ನ ಅಂಗೀಕರಿಸಿದಳು ಅಂತಾರೆ ದೇಶಿಕರು. ಆಚಾರ್ಯರುಗಳಿಗೆ ಶಿಷ್ಯರು ಮಾಡುವ ಮರ್ಯಾದೆಯಲ್ಲಿ ಅಪೇಕ್ಷೆ ಇಲ್ಲ. ಆದರೂ ಶಿಷ್ಯನ ಕ್ಷೇಮಕ್ಕಾಗಿ, ಆಚಾರ್ಯನು ಎಂಬ ಸ್ಥಾನಕ್ಕಾಗಿ ಭಗವಂತನ ನಿಯಮವೆಂದು ಆ ಮರ್ಯಾದೆಯನ್ನ ಆಚಾರ್ಯರುಗಳು ಒಪ್ಪಿಕೊಳ್ತಾರೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.